ಅವ್ರು ಪ್ಯಾಂಟ್ ಬಿಟ್ಬಿಟ್ಟು ನೋಡ್ಬಿಟ್ಟು ಹೊಡೆದಿದಾರಲ್ವಾ, ನಾವು ಬಟ್ಟೆ ಬಿಟ್ಬಿಟ್ಟು ಹೊಡಿತೀವಿ. ನಾವು ನೀರು ಬಿಟ್ರೆ ತಾನೆ ಅಲ್ಲಿ ಅವ್ರಿಗೆ ಹೋಗೋದು. ನಾವು ಹುಚ್ಚ ಹೋಯ್ದ್ರೆ ತಾನೆ ಅದು ಮುಳುಗೋದು. ಹುಚ್ಚ ಉಯ್ಯೋದೇ ಬೇಡ, ಸಾಯಿಸ್ಬಿಡ ನಂಗೆ. ಅವ್ರು ಯಾರೋ ನಾವು ಯಾರೋ, ನಾವು ಇಲ್ಲಿ ಇರೋದು, ಇಲ್ಲಿ ಬೆಳೆದು, ಇಲ್ಲಿ ತಿಂದು, ಇಲ್ಲಿ ಇರೋದು. ಇದಕ್ಕೆ ದ್ರೋಹ ಮಾಡಿದ್ರೆ ಆಗುತ್ತಾ? ದ್ರೋಹ ಮಾಡಿದ್ರೆ ಬರ್ಬಾದ್ ಮಾಡೋಣ. ಅವ್ರಿಗೆ ಏನ್ ಎದುರಿಸ್ತಾರೆ, ಎಲ್ಲ ಹೊಗೆ ಹಾಕತ್ತಾರ ನೋಡಿ. ಅವ್ರನ್ನ ನೋಡಿದ್ರೇನು, ನಮ್ಮನ್ನ ನೋಡಿದ್ರೇನು, ಎಲ್ಲ ಒಂದೇ ತಾನೆ. ನಾವೆಲ್ಲ ಬಾರಿದ್ದಾರೆ, ನುಗ್ಗು ಹೊಡಿಯನ್ನ, ಎಲ್ಲ ಸೇರಿ ಹೊಡಿಯನ್ನ. ಬೇಡ, ನಮ್ಮನ್ನ ಬಿಡಿ, ನಾವೇ ಹೊಡಿತೀವಿ. ಮುಂದೆ ಬಂದು ಫೇಸ್ ಮಾಡಕ್ಕೆ ಅವ್ರಿಗೆ ಧೈರ್ಯ ಇಲ್ಲ, ಅವ್ರಿಗೆ ಯೋಗ್ಯತೆನೂ ಇಲ್ಲ. ಫಸ್ಟ್ ನಿಮ್ಮನ್ನ ಮುಟ್ಟಕ್ ಮುಂಚೆ ನಮ್ಮನ್ನ ಮುಟ್ಲಿ, ನಾವು ತೋರಿಸ್ತೀವಿ. ಫಸ್ಟ್ ನುಗ್ಗಿ ಹೊಡಿಯೋಣ ರೀ. ನಮ್ಗೆ ಸೇನೆಗರು ಬೇಡ, ನಾವೇ ಹೋಗಿ ನಾವೇ ನುಗ್ಗಿ ಹೊಡಿತೀವಿ. ನಾವೇ ಹೊಡೆದ್ರೆ ಸಾಕು, ಅಷ್ಟಕ್ಕೂ ಅವ್ರು ತಡ್ಕೊಳಲ್ಲ. ಬೇರೆಯವ್ರು ನಮ್ಮ ಹಿಂದೂಗಳು ಬಂದು ಹೊಡಿಯೋದು ಬೇಡ. ತಪ್ಪು ತಪ್ಪೆ ಯಾರಿದ್ರೆ ಏನು, ಎಲ್ಲ ನಮ್ಮ ಇಂಡಿಯನು, ನಾವು ಮುಂದೆ ಇರಬೇಕು. ನಾವೇ ನುಗ್ಗಿ ಬೇಕಾದ್ರೆ ಹೊಡಿತೀವಿ. ಸರ್ ಹೇಳಿ, ಈಗಾಗಲೇ ಪಹಲ್ಗಾಮಲ್ಲಿ ನಡೆದಿರುವಂತಹ ಘಟನೆ ಗೊತ್ತಿದೆ. ಭಾರತೀಯ ಸೇನೆಗೆ ಒಂದು ಗ್ರೀನ್ ಸಿಗ್ನಲ್ ಕೊಟ್ಟಿದೆ. ಯಾವುದೇ ಸಮಯ ಸಂದರ್ಭ ನೋಡಿ ಪಾಕಿಸ್ತಾನದ ವಿರುದ್ಧ, ಉಗ್ರರ ವಿರುದ್ಧ ಯುದ್ಧ ಮಾಡಲಿಕ್ಕೆ ರೆಡಿಯಾಗಿದ್ದೀವಿ ಸರ್, ರೆಡಿಯಾಗಿದ್ದೀವಿ. ನಾವು ಯಾರೇ ಯಾವಾಗಲೇ ಬಂದರೂ ನಾವು ರೆಡಿಯಾಗಿದ್ದೀವಿ. ಯಾರು ಹಿಂದೂಗಳು ಹೋಗೋದು ಬೇಕಾಗಿಲ್ಲ, ನಾವೇ ನುಗ್ಗಿ ಹೊಡಿತೀವಿ. ನಾವೇ ನುಗ್ಗಿ ಹೊಡಿತೀವಿ. ನಮಗಷ್ಟು ರೋಷ ಇದೆ, ಆಯ್ತಾ? ಅವ್ರು ಭಯೋತ್ಪಾದಕರು, ಆತಂಕವಾದಿಗಳು ಯಾವುದೇ ಅವ್ರ ಜಾತಿ ಇಲ್ಲ, ಜಾತಿ ಇಲ್ಲ. ನಾವು ಅವ್ರ ಪ್ಯಾಂಟ್ ಬಿಚ್ಚಿ ಹೊಡ್ಸಿದ್ದಾರೆ ಅಷ್ಟೇ, ನಾವು ಬಟ್ಟೆ ಬಿಚ್ಚಿ ಹೊಡಿತೀವಿ. ಅವ್ರು ಪ್ಯಾಂಟ್ ಬಿಟ್ಬಿಟ್ಟು ನೋಡ್ಬಿಟ್ಟು ಹೊಡೆದಿದಾರಲ್ವಾ, ನಾವು ಬಟ್ಟೆ ಬಿಚ್ಬಿಟ್ಟು ಹೊಡಿತೀವಿ. ಯಾರು ಹೋಗೋದು ಬೇಡ, ನಮ್ಮನ್ನು ಕಳಿಸಿ ಸಾಕು. ಸರ್ಕಾರ ನೀವೇ ಯುದ್ಧ ಮಾಡ್ತೀರಾ ಹಾಗಾದ್ರೆ? ಸಾಕು, ನಾವೇ ಮಾಡ್ತೀವಿ. ನಾವು ನೀರು ಬಿಟ್ರೆ ತಾನೆ ಅಲ್ಲಿ ಅವ್ರಿಗೆ ಹೋಗೋದು. ನಾವು ಹುಚ್ಚ ಹೋಯ್ದ್ರೆ ತಾನೆ ಅದು ಮುಳುಗೋದು. ಹುಚ್ಚ ಉಯ್ಯೋದೇ ಬೇಡ, ಸಾಯಿಸ್ಬಿಡ ನಂಗೆ. ಅಷ್ಟು ರೋಷ ಕಿಚ್ಚಿದೆ ನಿಮಗೆ? ಹೌದು. ಅವ್ರನ್ನ ನೋಡಿದ್ರೇನು, ನಮ್ಮನ್ನು ನೋಡಿದ್ರೇನು, ಎಲ್ಲ ಒಂದೇ ತಾನೆ. ನಾವೆಲ್ಲ ಭಾರತೀಯರೇ, ನಾವೇನು ಆಚೆ ದೇಶದಿಂದ ಬಂದಿಲ್ಲ, ಎಲ್ಲ ಭಾರತೀಯರೇ. ನಾವು ನುಗ್ಗು ಹೊಡಿಯೋಣ, ಎಲ್ಲ ಸೇರಿ ಹೊಡಿಯೋಣ. ಬೇಡ, ನಮ್ಮನ್ನು ಬಿಡಿ, ನಾವೇ ಹೊಡಿತೀವಿ. ನೀವೇ ಹೋಗಿ ಯುದ್ಧ ಮಾಡ್ತೀರಾ ಹಾಗಾದ್ರೆ? ರೆಡಿಯಾಗಿದ್ದೀವಿ ಸರ್, ರೆಡಿಯಾಗಿದ್ದೀವಿ. ಸರ್ಕಾರ ನಮ್ಗೆ ಹೇಳಿ ಹೋಗ್ರಿ ಹೊಡೀರಿ ಅಂತ. ಅವ್ರ ಧೈರ್ಯ ಇದ್ರೆ ಮುಂದಿಂದ ಮಾಡಲಿ ಸರ್. ನಮ್ಮ ಮುಂದೆ ಬಂದು ಫೇಸ್ ಮಾಡೋಕೆ ಅವ್ರಿಗೆ ಧೈರ್ಯ ಇಲ್ಲ. ಮುಂದೆ ಬಂದು ಫೇಸ್ ಮಾಡೋಕೆ ಅವ್ರಿಗೆ ಧೈರ್ಯ ಇಲ್ಲ. ಅವ್ರಿಗೆ ಯೋಗ್ಯತೆನೂ ಇಲ್ಲ. ನಾನು ಹೇಳ್ತಾ ಇದ್ದೀನಿ, ಅವ್ರಿಗೆ ಯೋಗ್ಯತೆನೂ ಇಲ್ಲ. ಅವ್ರಿಗೆ ನಮ್ಮ ಮುಂದೆ ಬಂದು ಹೊಡಿಯೋಕ್ಕೆ ಏನೇ ಮಾಡೋಂಗಿದ್ರೆ ಹಿಂದೆನೇ ಮಾಡಬೇಕು. ಅವರು ಈ ಥರ ನಿಯತ್ತರ ಮೇಲೆ ಮಾಡಬೇಕು. ಅವ್ರಿಗೆ ದಮ್ಮಿದ್ರೆ ನಮ್ಮ ಮುಂದೆ ಬಂದು ಹೊಡೀಲಿ. ಫಸ್ಟ್ ನಿಮ್ಮನ್ನು ಮುಟ್ಟಕ್ಕೆ ಮುಂಚೆ ನಮ್ಮನ್ನು ಮುಟ್ಲಿ, ನಾವು ತೋರಿಸ್ತೀವಿ ಫಸ್ಟು, ಆಮೇಲೆ ನೋಡೋಣ. ಯೋಧರನ್ನ ಮುಟ್ಟೋದಕ್ಕಿಂತ ಮುಂಚೆ ನಮ್ಮ ಹತ್ರ ಬರಲಿ, ನಮ್ಮ ಹತ್ರ ಬರಲಿ. ನಮ್ಮ ಯೋಧೆ ಬೇಡ, ನಮ್ಮ ಸೈನಿಕರು ಬೇಡ, ನಾವೇ ಸಾಕು. ಬುದ್ಧಿ ಕಲಿಸ್ತೀರಾ ಹಾಗಾದ್ರೆ ಪಾಕಿಸ್ತಾನದವರಿಗೆ? 100% ನಾವು ಮುಂದೆ ನಿಲ್ತೀವಿ, ನಾವು ಮುಂದೆ ನಿಲ್ತೀವಿ. ನಾವು ಹೇಳ್ತಾ ಇದೀವಲ್ಲ. ಯಾವ ರೀತಿ ಬುದ್ಧಿ ಕಲಿಸ್ತೀರಾ ಪಾಕಿಸ್ತಾನಕ್ಕೆ? ಸರ್ ಬೇಡ, ಏನು ಮಾಡೋದೇ, ದೇಶದಲ್ಲಿ ನಕ್ಷಾನೇ ಇರಬಾರ್ದು, ಆ ಥರ ಮಾಡ್ಬಿಡೋಣ. ಅವ್ರು ಇದ್ರೆ ತಾನೇ ಇದೆಲ್ಲ ಮಾಡೋದು. ಬೇಡವೇ ಬೇಡ. ಓಕೆ, ಪಹಲ್ಗಾಮಲ್ಲಿ ಅಮಾಯಕ ಪ್ರವಾಸಿಗರ ಮೇಲೂ ಕೂಡ ಫೈರಿಂಗ್ ಆಯಿತು, ಭಯೋತ್ಪಾದಕರ ದಾಳಿ ಆಯಿತು. ಹೌದು, ಅದ್ರ ಬಗ್ಗೆನೇ ನಾನು ಹೇಳ್ತಾ ಇದ್ದೀನಿ ನಿಮಗೆ. ನಮಗೆ ಕೊಟ್ಬಿಡ್ಲಿ, ನಾವೇ ನುಗ್ಗೊಡಿದ್ದೀವಿ. ನಮ್ಗೇನು ಫೈರಿಂಗ್ ಏನು ಕೊಡೋದು ಬೇಡ. ನಾವು ಇಲ್ಲಿರೋ ಮುಸಲ್ಮಾನರು ಅವ್ರು ಹೊಡೆಯಕ್ಕೆ ಸಾಕು, ಬೇರೆಯವ್ರು ಬೇಡ. ನಾವೇ ಹೊಡೆದ್ರೆ ಸಾಕು, ಅಷ್ಟಕ್ಕೂ ಅವ್ರು ತಡ್ಕೊಳಲ್ಲ. ಅದು ಅವ್ರಿಗೆ ಆಗಲ್ಲ. ನಾವು ಹೊಡೆದ್ರೆ ಸಾಕು ಅವ್ರಿಗೆ. ಬೇರೆಯವ್ರು ನಮ್ಮ ಹಿಂದೂಗಳು ಬಂದು ಹೊಡೆಯೋದು ಬೇಡ. ನಾವಿಲ್ಲಿ ಹಿಂದೂ ಮುಸ್ಲಿಮ್ ಆಗಿದ್ದೀವಿ. ಇನ್ನೊಂದು ಏನಿದೆ ಗೊತ್ತಾ, ಇಲ್ಲಿ ನಡೀತಾ ಇರೋದೇ ಹಿಂದೂ ಮುಸ್ಲಿಮೇ. ಇಲ್ಲಿ ಅರ್ಥ ಇದ್ರಾ? ನಾನು ಏನು ಹೇಳಬೇಕು ಅಂತ ನೀವೇ ಅರ್ಥ ಮಾಡ್ಕೊಳ್ಳಿ. ಇಲ್ಲಿ ನಡೀತಾ ಇರೋದೇ ಹಿಂದೂ ಮುಸ್ಲಿಮ್. ಅದನ್ನ ಇಟ್ಕೊಂಡು ಇವರು ನಿನ್ನ ಪ್ಯಾಂಟ್ ಬಿಚ್ಚು, ನೀನು ಮುಸಲ್ಮಾನ, ನೀನು ಹಿಂದೂನ ಅಂತ ಹೊಡೆದವ್ರೆ. ನಮ್ಮದ್ರಲ್ಲೇ ತಂದಿಕಕ್ಕೆ, ನಮ್ಮದ್ರಲ್ಲಿ ತಂದಿಕಾಗಿ ಇದು ಮಾಡವ್ರೆ. ನಾವು ಅದಕ್ಕೂ ಯಾವುದಕ್ಕೂ ಒಪ್ಪಲ್ಲ. ನಾವು ಹೇಳ್ತಾ ಇದ್ದಿಲ್ಲ ಅವ್ರಿಗೆ ಹೊಡಿಬೇಕು ಅಂತ ಏನನ್ನ ಆದರೆ ನಾವೇ ಇದು. ನಾನು ಇಷ್ಟ ಹೇಳಕ್ಕೆ ಬೆಸ್ಟ್. ಸ್ಟಾರ್ಟ್ ಆಗುತ್ತೆ ನೋಡಿ, ನಾನು 2 days ಎಲ್ಲ ಸರ್ಚ್ ಮಾಡ್ತಾ ಇದ್ದಾರೆ. ಸರ್ಚ್ ಆದ್ಮೇಲೆ ಸ್ಟಾರ್ಟ್ ಆಗುತ್ತೆ. ತೀರಿಸಲೇಬೇಕು. ಮೋದಿ ಅವರು ಕೂಡ ಈಗ ಏನು ಪರಮಾಧಿಕಾರಗಳನ್ನು ಕೊಟ್ಟಿದ್ದಾರೆ, ಗ್ರೀನ್ ಸಿಗ್ನಲ್ ಕೂಡ ಕೊಟ್ಟಿದ್ದಾರೆ ಈಗ ಭಾರತೀಯ ಸೇನೆಗೆ. ತೀರಿಸ್ತದೆ ಸರ್. ಇವಾಗ ಆಲ್ರೆಡಿ ಇದು ಕೊಟ್ಟು ಆಗೋಯ್ತಲ್ಲ, ಅವ್ರಿಗೆ ಅಧಿಕಾರ ಕೊಟ್ಟು ಆಯ್ತಲ್ಲ. ಆಗುತ್ತೆ ಆಗುತ್ತೆ ಹಾಗೆ ಆಗುತ್ತೆ. ಅದಂತೂ ಸತ್ಯ. ಶರಣ ಆಗ್ತಾರಾ, ಯುದ್ಧನ ಎದುರಿಸ್ತಾರ ಪಾಕಿಸ್ತಾನ? ಏನು ಎದುರಿಸ್ತಾರೆ, ಎಲ್ಲ ಹೊಗೆ ಹಾಕತ್ತಾರ ನೋಡಿ. ಎಲ್ಲ ಬರ್ನ್ ಆಗೋಯ್ತಾರೆ ಹಂಗೆ. ಅವ್ರ ಕಾಲು ಭಾಗನೂ ಇಲ್ಲ ನಮ್ಮ ಇಂಡಿಯಾ ಇದಕ್ಕೆ. ಆದ್ರೂ ಈ ರೀತಿಯಾಗಿ ಭಯೋತ್ಪಾದಕರ ಅಟ್ಟಹಾಸ ಮೊನ್ನೆ ಪಹಲ್ಗಾಮ್ ನಡೆದಿರುವಂಥ ಘಟನೆ ಭಾರಿ ಮೋಸ ಅದು. ಏನಕ್ಕೆ ಅದು? ಅವ್ರು ಬೇಕು ಅಂತ ಮಾಡ್ತಾ ಇರೋದು ಇದು. ಈಗ ಅದ್ರ ತಕ್ಕನಾಗ ಕೊಡ್ತಾರೆ ನೋಡಿ ಉತ್ತರವ. ಕೊಡ್ತಾರೆ ಉತ್ತರ ಕೊಡ್ತಾರೆ. ಈಗ ಅವ್ರು ತೋಡಿದ ಹಳ್ಳಕ್ಕೆ ಅವರೇ ಈಗ ಬಿದ್ದಂಗೆ ಅವರೇ ಬೀಳ್ತಾರೆ. ಅದಂತೂ ಸತ್ಯ. ಅದು ಅವರೇ ಬೀಳ್ತಾರೆ ಹಳ್ಳಕ್ಕೆ. ಆದ್ರೂ ಅಷ್ಟೊಂದು ಅಂದರೆ ಶಸ್ತ್ರಾಸ್ತ್ರಗಳು ಹೇಳೋ ಮಟ್ಟಿಗಿಲ್ಲ ಈಗ. ಆದ್ರೂ ಯುದ್ಧನ ಎದುರಿಸ್ತೀನಿ ಅನ್ನೋಂಥ ಮೊಂಡುತನ ಯಾಕೆ ಅಂತ ಪಾಕಿಸ್ತಾನಕ್ಕೆ? ಚೈನಾ ನಂಬ್ಕೊಂಡು ಆಟ ಆಡ್ತಾ ಇದ್ದಾರೆ. ಚೈನಾದವ್ರು ಅವ್ರಿಗೆ ಸಪೋರ್ಟ್ ಮಾಡೋಕ್ಕಾಗಲ್ಲ. ಈಗಲೇ ಆಲ್ರೆಡಿ ಸಾಲ ಚೈನಾದ ಫುಲ್ ಇದೆ ಅವ್ರ ಮೇಲೆ.
ಆಗಲ್ಲ ಅವೆಲ್ಲ ತಿಳಿದವ್ರು ಮಾತಾಡ ಚೀನಾನ ನಂಬಿ ಯುದ್ಧ ಮಾಡ್ತೀನಿ ಅಂತ ಹೇಳ್ತಿರೋದಾ ಪಾಕಿಸ್ತಾನ? ಹಂಗೆ ಆಡ್ತಾ ಇದ್ದಾರೆ, ಅದೆಲ್ಲ ಆಡೋಕ್ಕಾಗಲ್ಲ. ಅವರು ಮೇಯ್ನ್ ಈಗ ಫಸ್ಟು ಇವರು ಟೆರರಿಸಮ್ ಹುಡಿ ಹಾಕ್ತಾರೆ, ಆಮೇಲೆ ನೆಕ್ಸ್ಟು. ನೀವು ಒಂದೆರಡು ಮಾತಾಡಿ, ಅವ್ರು ಒಂದೆರಡು ಮಾತಾಡಿ. ನಾವು ಅವ್ರು ಹೆಂಗೆ ಸರ್ಕಾರ ಏನು ಇದು ತಗೊಳ್ಳುತ್ತೆ ಅದು ನಮಗೆ ನಿಜಾನೇ. ಮಾಡೋದು ತಪ್ಪು ತಪ್ಪೆ, ಯಾರಿದ್ರೆ ಏನು ಎಲ್ಲ ನಮ್ಮ ಇಂಡಿಯನು ನಾವು ಮುಂದೆ ಇರಬೇಕು. ಏನಾದ್ರೂ ನಾವು ಮುಂದೆ ನಿಂತಿರ್ತೀವಿ. ಅವರು ಮೇನ್ ಸೆಂಟ್ರಲ್ ಅವ್ರು ಏನು ನಿರ್ಧಾರ ತಗೊಂಡ್ರು ಒಳ್ಳೇದಕ್ಕೆ ತಗೊಳ್ಳೋದು, ಮೋದಿ ನಿರ್ಧಾರ ತಗೊಂಡಿದ್ದು ಒಳ್ಳೇದು. ಅವ್ರು ಏನು ಮಾಡಿದ್ರು ನಾವು ಸಿದ್ಧವಾಗಿ ನಿಂತ್ಕೊಳ್ತೀವಿ. ಈಗ ಪಹಲ್ಗಾಮಲ್ಲಿ ಮೊನ್ನೆ ಆಗಿರೋದು 26 ಜನನ ಸಾಯಿಸಿದ್ರು ಭಯೋತ್ಪಾದಕರು. ಅದು ತಪ್ಪೇ, ಅದು ಅವರು ಏನು ನಿರ್ಧಾರ ತಗೊಳ್ತಾರೆ ನಾವು ಮುಂದೆ ಇರ್ತೀವಿ. ಇಲ್ಲ ನಮಗೆ ಬೀಳಿ ನಾವೇ ಮುಂದೆ ಹೋಗಿ ಫೈಟ್ ಮಾಡ್ತೀವಿ. ನೀವು ಯುದ್ಧ ಮಾಡಕ್ಕೆ ರೆಡಿ ಇದ್ದೀರಾ? ನಾವು ರೆಡಿ ಇದ್ದೀವಿ. ಭಯೋತ್ಪಾದಕರ ವಿರುದ್ಧ ನೀವು ಯುದ್ಧ ಮಾಡ್ತೀರಾ? ನಾವು ಮಾಡೇ ಮಾಡ್ತೀವಿ. ನಾವೇ ನುಗ್ಗಿಬೇಕಾದ್ರೆ ಹೊಡಿತೀವಿ. ತಪ್ಪೇ. ಯಾರ ನೋಡಿತೀರಾ? ಯಾರನ್ನು ಬಿಡ್ತೀರಾ ಸರ್? ಈ ಕಡೆ ಟೆರರಿಸ್ಟ್ ಹೊಡಿತೀವಿ, ಏನಕ್ಕೆ ಹೊಡಿಯಲ್ಲ? ಅವ್ರು ಯಾರೋ ನಾವು ಯಾರೋ, ನಾವು ಇಲ್ಲಿ ಇರೋದು, ಇಲ್ಲಿ ಬೆಳೆದು, ಇಲ್ಲಿ ತಿಂದು, ಇಲ್ಲಿ ಇರೋದು, ಇದಕ್ಕೆ ದ್ರೋಹ ಮಾಡಿದ್ರೆ ಆಗುತ್ತಾ? ನಮ್ದು ಇದು ಒಪ್ಪುತ್ತಾ? ಒಪ್ಪಲ್ಲ. ನಾವು ಇಂಡಿಯನ್ ದ್ರೋಹ ಮಾಡಿದ್ಯಲ್ಲ, ದ್ರೋಹ ಮಾಡಿದ್ರೆ ಬರ್ಬಾದ್ ಮಾಡೋಣ. ಅವ್ರಿಗೆ ನುಗ್ಗಿ ಹೊಡಿಯೋಣ ರೀ. ನಮಗೆ ಸೇನೆಗರು ಬೇಡ, ನಾವೇ ನುಗ್ಗಿ ಹೊಡಿತೀವಿ. ನಮಗೆ ಬಿಟ್ರೆ ಸಾಕು, ನಾವೇ ನಿಂತ್ಕೊಳ್ತೀವಿ. ಅಷ್ಟು ರೋಷ ನಿಮಗೆ? ಐತೆ, ಏನಕ್ಕಿಲ್ಲ. ಅವ್ರು ಸತ್ತಿರೋದು ಯಾರು? ಇದು ಕಂಟ್ರಿ ಅವರ, ನಮ್ಮ ದೇಶದ ಕಂಟ್ರಿ ಅವರು. ಅವ್ರಿಗೆ ಬಿಟ್ಟಿಕೊಡಕ್ಕಾಗುತ್ತಾ ನಾವು? ದೇಶ ಮೊದಲು, ಫಸ್ಟು ದೇಶ ರೀ. ಇಲ್ಲಿದ್ದು ಊಟ ತಿಂದು, ಇಲ್ಲಿ ಬೆಳೆದು ನಾವು ದ್ರೋಹ ಮಾಡೋಕ್ಕಾಗುತ್ತಾ ಯಾರಿಗಾದ್ರೂ? ದ್ರೋಹಿಗಳಿಗೆ ದ್ರೋಹ ಮಾಡ್ಬೇಕು ನಾವು. ಅದೇ ನಮ್ಮದ್ರಲ್ಲಿ ಇದಿರೋದು.